ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನನ್ನ ಒಂದು ಕೆಟ್ಟ ಅನುಭವನ ನಿಮಗೆ ನಾನು ಹಂಚ್ಕೋಬೇಕು ಅಂತ ಬಂದಿದ್ದೀನಿ. ಸೊ ಅದೇನಪ್ಪ ಅಂತಂದರೆ, ನನಗೆ ಈ ಒಂದು ವಾರದ ಹಿಂದೆ ಒಂದು ಕಸ್ಟಮರ್ ಬಂದಿದ್ದರು. ಅವರು ನನ್ನ ರೆಗ್ಯುಲರ್ ಕಸ್ಟಮರ್, ಯಾವಾಗೆಲ್ಲ ಇಲ್ಲಿ ನಂದು ಹಾಕ್ತಿರ್ತಾರೆ. ತುಂಬ ವರ್ಷದಿಂದನೇ ನನ್ನ ಹತ್ರ ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋಕ್ಕೆ ಕೊಡ್ತಿದ್ದಾರೆ. ಸೊ ಮೊನ್ನೆ ಒಂದು ವಾರದ ಹಿಂದೆ ಏನಾಯ್ತಪ್ಪ ಅಂತಂದರೆ, ಒಂದೆರಡು ಬ್ಲೌಸ್ ಕೊಟ್ಟು ಹೋಗಿದ್ರು ನನ್ನ ಹತ್ರ ಡಿಸೈನಿಂಗ್ದು ಸ್ಟಿಚ್ ಮಾಡೋದಕ್ಕೆ. ನಂದು ಡಿಸೈನ್ ಬ್ಲೌಸು ಅಂದರೆ ಸ್ವಲ್ಪ ಪ್ಯಾಚ್ ವರ್ಕು ಹಾಗೆ ಕ್ಯಾನ್ವಾಸ್ ಹಾಕಿ ಎಲ್ಲ ಸ್ಟಿಚ್ ಮಾಡಿದ್ದೆ. ಸೊ ಹಾಗಾಗಿ ಅದರದ್ದು 300, ಹಾಗೆ ಸೀರೆ ಪಿಕೋ ಪಾಲ್ ಹೇಳಿದರು, ಅದ್ರದ್ದು 50, ಹಾಗೆ ಇದು ಏನು ಇನ್ನೊಂದು ಪ್ಲೇನ್ ಬ್ಲೌಸ್ ಹೇಳಿದರು, ಅಂದರೆ ಟಿಪ್ ಟಾಪ್ ಟೈಪಿಂದು. ಸೊ ಅದೆಲ್ಲ ಕೂಡಿಸಿ ನಂದು 400 ರೂಪಾಯಿ ಅಮೌಂಟ್ ಆಗಿತ್ತು. 400 ರೂಪಾಯಿ ಅಮೌಂಟ್ ಆಯಿತು ಅಂತ ನಾನು ಆವತ್ತೇ ಹೇಳಿದ್ದೀನಿ. ಇರಲಿ ಬಿಡಮ್ಮ, ಎಷ್ಟಾದರೂ ಆಗಲಿ, ನೀನು ನೀಟಾಗಿ ಹೊಲ್ಕೊಡು ಅಂತ ಹೇಳಿದರು. ಸೊ ಆಯಿತು ಅಂತ ನಾನು ತೊಗೊಂಡು ನಾನು ಸ್ಟಿಚ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು ಅದು ಡಿಸೈನು. ಸ್ಟಿಚ್ ಮಾಡಿ ಫೀಕು ಫಾಲ್ ಮಾಡಿ ಹಾಗೆ ಟಿಪ್ ಟಾಪ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಕೊಟ್ಟೆ. ಅವ್ರು ಬಂದರು ಅವತ್ತು ತೊಗೊಳ್ಳೋಕ್ಕೆ ಬಂದು ಏನು ಹೇಳಿದರು, ಎಷ್ಟಾಯಿತು ಅಂತ ಕೇಳಿದರು. ಸೊ ನಾನು ಹೇಳಿದೆ 400 ರೂಪಾಯಿ ಆಯಿತು ಅಂತ ಹೇಳಿದೆ. ಅದಕ್ಕೆ 400 ರೂಪಾಯಿ ಅದೇ ಎಷ್ಟು, ನೀನು ಜಂಪರ್ ಏನು ಊರಲ್ಲಿ ಇಲ್ಲದ್ದು ಹೊಲಿತೀಯ, 400 ರೂಪಾಯಿ ಹೇಗಾಗತ್ತೆ, ಹಂಗೆ ಹಿಂಗೆ ಅಂತ ಬಾಯ್ ಮಾಡಿದರು. ಸೊ ಬಾಯ್ ಮಾಡೋಣ ನಾನು ಏನು ಹೇಳಿದೆ, ನೋಡಿ ಅಕ್ಕ, ನಾನು ನಿಮಗೆ ಬ್ಲೌಸ್ ತೊಗೊಳ್ಳೋಕ್ಕಿಂತ ಮೊದಲೇ ಹೇಳಿದ್ದೆ, ನೀವು ಡಿಸೈನ್ ಬ್ಲೌಸ್ ಹೇಳ್ತಿದ್ದೀರಾ, ಹಾಗೆ ಇದಕ್ಕೆ ಕ್ಯಾನ್ವಾಸ್ ಬರುತ್ತೆ, ಪ್ಯಾಚ್ ವರ್ಕು ಬರುತ್ತೆ, ಎಲ್ಲ ಥರ ಮಾಡಿ ಹೊಲಿಬೇಕು ಇದನ್ನು. ಹಾಗಾಗಿ ಇದ್ರದ್ದು ಅಮೌಂಟು 300 ರೂಪಾಯಿ ಆಗುತ್ತೆ. ಹಾಗೆ ಸೀರೆ ಪಿಕೋ ಫಾಲಿಂದು ಅದು 50 ರೂಪಾಯಿ. ಹೊರಗಡೆ ಹೋದರೆ ಎಲ್ಲರೂ 60 ರೂಪಾಯಿ ತೊಗೊಳ್ತಾರೆ. ನೀವು ನನ್ನ ರೆಗ್ಯುಲರ್ ಕಸ್ಟಮರ್ ಅಂತ ನಾನು ನಿಮಗೆ 50 ರೂಪಾಯಿ ಹೇಳಿದೆ. ಹಾಗೆ ಪ್ಲೇನ್ ಬ್ಲೌಸಿಂದು 50 ರೂಪಾಯಿ, ಎಲ್ಲ ಕೊಡಿಸಿ 400 ರೂಪಾಯಿ ಅಂತ ಹೇಳಿದೆ. ಇಲ್ಲ, ನಾನು 400 ರೂಪಾಯಿ ಕೊಡೋದಿಲ್ಲ, ನಾನು ಬ್ಲೌಸಿಂದು 150 ರೂಪಾಯಿ ಕೊಡ್ತೀನಿ, ಹಾಗೆ ಈ ಪಿಕೋ ಫಾಲು ಬ್ಲೌಸಿಂದು ಕೂಡಿಸಿ ನಾನು 100 ರೂಪಾಯಿ ಕೊಡ್ತೀನಿ, ಒಟ್ಟು 250 ರೂಪಾಯಿ ಅಷ್ಟೇ ಕೊಡ್ತೀನಿ ಅಂತ ಹೇಳಿದರು. ಸೊ ಆಗ ನಾನು ಏನು ಹೇಳಿದೆ, ಇಲ್ಲ ಆಗೋದಿಲ್ಲ, ಹಾಗೆಲ್ಲ ಆಗಲ್ಲ, ನಾನು ಕ್ಯಾನ್ವಾಸು ನಾನೇ ಹಾಕಿದ್ದೀನಿ, ಕ್ಯಾನ್ವಾಸ್ ಹಾಕಿ ಡಿಸೈನ್ ಮಾಡಿದ್ದೀನಿ, ಪ್ಯಾಚ್ ವರ್ಕು ಅಮೌಂಟ್ ತಂದು ಹಾಕಿದ್ದೀನಿ, ಅದು ಅಲ್ಲದೆ ನಾನು ಲೈನಿಂಗ್ ಕ್ಲಾತ್ನು ಕೂಡ ನಾನೇ ಅಟ್ಯಾಚ್ ಮಾಡಿದ್ದೀನಿ. ಸೊ ಹೀಗಾಗಿ ಅದು ಆಗೋದಿಲ್ಲ, ನನಗೆ 300 ರೂಪಾಯಿನೇ ಕೊಡಬೇಕು ಅಂತ ಹೇಳಿದೆ. ಇಲ್ಲ ಅಂತ ಅವರು ಜಗಳ ಮಾಡೋಕತ್ತಿದ್ರು. ಅದಕ್ಕೆ ನಾನು ಏನು ಹೇಳಿದೆ, ಆಯಿತು ಹಾಗಾದರೆ 300 ರೂಪಾಯಿ ಹೇಳಿದ್ನಲ್ವಾ, ಸೊ 200 ರೂಪಾಯಿ ಕೊಡಿ, ನಾನು ಹಿಡಿಬಾರ್ದಾಗಿದ್ದು ತಪ್ಪು ಮಾಡಿದೆ, ನಾನು ಅವತ್ತೇ ನಿಮಗೆ ಡಿಸೈನ್ ಹೇಳಿದ್ದೆ, ಪರವಾಗಿಲ್ಲ, ನೀವು ನನ್ನ ರೆಗ್ಯುಲರ್ ಕಸ್ಟಮರ್ ಅಲ್ವಾ, 200 ರೂಪಾಯಿ ಕೊಡಿ, ಅದಕ್ಕೆ ಇದ್ರದ್ದು 100 ರೂಪಾಯಿ 300 ರೂಪಾಯಿ ಕೊಡಿ ಅಂತ ಹೇಳಿದೆ. ಒಟ್ಟ ಇಲ್ಲ, ನಾನು ಕೊಡೋದೇ ಇಲ್ಲ, ನಾನು 150 ರೂಪಾಯಿ ಬ್ಲೌಸಿಂದು ಕೊಡ್ತೀನಿ, ಹಾಗೆ ಇದ್ರದ್ದು 100 ರೂಪಾಯಿ, ಒಟ್ಟು 200 ರೂಪಾಯಿ ಮಾತ್ರ ಕೊಡ್ತೀನಿ ನಾನಂದರು. ತುಂಬ ಈ ಥರ ಅದು ಇದು ಏನೇನೋ ಹೇಳಿದರು. ಮತ್ತು ಅದು ಅಲ್ಲದೆ ಅವ್ರೇನು ಹೇಳ್ತಾರೆ, ಇಲ್ಲ ನಾನು ವೇರ್ ಮಾಡಿ ನೋಡ್ತೀನಿ, ಆಯಿತು ಹಾಗಾದರೆ ಉಳಿದಿದ್ದು ನಾನು ಅಮೌಂಟು ಕೊಡ್ತೀನಿ, ಫೋನ್ಪೇ ಆದರೂ ಮಾಡ್ತೀನಿ, ಇಲ್ಲ ಕೊಟ್ಟು ಕಳಿಸ್ತೀನಿ ಅಂದರು. ಸೊ ಆಯಿತು, ಇಲ್ಲ ಕೊಟ್ಟೆ ಹೋಗಿ, ನಂಗೆ ಅಮೌಂಟ್ ಬೇಕು, ತುಂಬಾ ಲೈನಿಂಗ್ ಕ್ಲಾತ್ ಅದು ತರೋದಕ್ಕೆ ಅಮೌಂಟು ಬೇಕಾಗಿದೆ ಅಂತ ಹೇಳಿದೆ. ಏನಮ್ಮ ಹಂಗಂತೆ, ನಾನು ಜಾಸ್ತಿ ತುಂಬ ವರ್ಷದಿಂದ ನಿನ್ನ ಹತ್ರ ಹಾಕ್ತಿದ್ದೀನಲ್ವಾ, ನಾನು ಎಲ್ಲಾದರೂ ಓಡೋಗ್ತೀನ, ಊರು ಬಿಟ್ಟು ಓಡೋಗ್ತೀನ, ಬಂದೇ ಬರ್ತೀನಿ, ಕೊಟ್ಟೆ ಕೊಡ್ತೀನಿ, ಇಲ್ಲ ಅಂದರೂ ನಾನು ಫೋನ್ಪೇ ಆದರೂ ಮಾಡ್ತೀನಿ ಅಂತ ಅಂದರು. ಸೊ ಹೀಗಂದ ತಕ್ಷಣ ನಾನು ಏನು ಮಾಡಿದೆ, ಆಯಿತು ಸೊ ಪರವಾಗಿಲ್ಲ, ಒಯ್ಯಿರಿ, ನನಗೆ ಜಾಸ್ತಿ ದಿನ ನೀವು ಮುಂದೆ ಹೋಗಬೇಡಿ, ಒಟ್ಟು ಇದೊಂದು ಬ್ಲೌಸ್ ವೇರ್ ಮಾಡಿ ನಿಮಗೆ ನಾಳೆ ಅಥವಾ ನಾಡ್ದ್ರಲ್ಲಿ ಅಮೌಂಟು ಫೋನ್ಪೇ ಆದರೂ ಮಾಡಿಬಿಡಿ, ಇಲ್ಲ ನೀವಾದರೂ ಬನ್ನಿ ಅಂತ. ಆಯಿತು ಅಮ್ಮ ಅಂತಂದ್ರು. ಸೊ ತೊಗೊಂಡು ಹೋದರು. ಎಷ್ಟು 200 ರೂಪಾಯಿ ಮಾತ್ರ ಕೊಟ್ಟು ತೊಗೊಂಡು ಹೋದರು. ಹೋದ ನಂತರ ಕಾಲೇ ಮಾಡಲಿಲ್ಲ ಅವರು. ನಾನು ಮಾಡ್ತಾರೆ 2 ದಿನ ನೋಡಿದೆ, 3 ದಿನ ನೋಡಿದೆ, ಹೀಗೆ ಒಂದು 2-3-4 ದಿನ ಬಿಟ್ಟು ನೋಡಿದೆ, ಅವರು ಫೋನೇ ಮಾಡಲಿಲ್ಲ, ಏನೂ ಹೇಳಿಲ್ಲ. ಆನಂತರ ನಾನೇ ಕಾಲ್ ಮಾಡಿ ಇಲ್ಲ, ಮೊನ್ನೆ ನೀವು 200 ರೂಪಾಯಿ ಅಷ್ಟೇ ಕೊಟ್ಟು ಓದಿದ್ರಲ್ಲ, ಸೊ ಉಳಿದಿದ್ದ ಅಮೌಂಟ್ ಅಷ್ಟು ಕೊಡಿ ಅಂತಂದೆ. ಇಲ್ಲಮ್ಮ, ಅದೇನು ಬ್ಲೌಸು ಮೈ ಮೇಲೆ ಬರ್ತಾನೆ ಇಲ್ಲ, ಏರ್ತಾನೆ ಇಲ್ಲ, ಬ್ಲೌಸನ್ನೇ ಹಾಕೋಕ್ಕಾಗ್ತಿಲ್ಲ, ಹೆಂಗೆ ಹೊಲ್ದಿದ್ದೀಯ ನಿನ್ನ ಬ್ಲೌಸು, ಮನೆಯ ಹತ್ರದವರೆಲ್ಲ ಬ್ಲೌಸ್ ಯಾರ ಹತ್ರ ಹೊಲ್ಸಿದೀಯ, ಹಿಂಗೆ ಯಾಕೆ ಹೊಲ್ದಿದ್ದಾರೆ,
ಬ್ಲೌಸೇ ಹಾಕೊಳಕ್ಕೆ ಬರ್ತಿಲ್ಲ ಅಂತ ಅಂದ್ರಂತೆ. ಅಂದರು ಅದು ಇದು ಹೆಂಗೆ ಹೊಲ್ದಿದ್ಯಾ ನೀನು ಬ್ಲೌಸು, ನಾನು ಅಮೌಂಟು ಕೊಡಲ್ಲ, ನಂಗೆ ಇದು ಬ್ಲೌಸ್ ಸರಿ ಆಗಿಲ್ಲ ಅಂತ ಹೇಳಿಕತ್ತಿರು. ಆವಾಗ ಏನು ಮಾಡಿದೆ, ಹೌದಾ ಬ್ಲೌಸ್ ಸರಿ ಆಗ್ತಿಲ್ವಲ್ವಾ, ಸೊ ನೀವು ಬ್ಲೌಸ್ ತೊಗೊಂಡು ನಂದು ಟೈಲರಿಂಗ್ ನನ್ನ ಹತ್ರ ಬನ್ನಿ, ನಾನು ನೋಡ್ತೀನಿ ಏನಾಗಿದೆ ಏನಿಲ್ಲ, ನೋಡಿಕೊಂಡು ನಾನು ಸರಿ ಮಾಡಿ ಕೊಡ್ತೀನಿ ಅಂದ. ಇಲ್ಲ ಅಂತಂದರೆ ನೀವು ಫೋಟೋನಾದರೂ ಕಳಿಸಿ ಅದು ಮೈ ಮೇಲೆ ಹಾಕ್ಕೊಂಡಿದ್ದು, ನಾನು ಅದ್ರ ಮೇಲೆ ಅದನ್ನು ನೋಡ್ತೀನಿ ಅಂದೆ. ಇಲ್ಲ ಮಾಡೋ ಬ್ಲೌಸ್ ಚೆನ್ನಾಗಾಗಿಲ್ಲ, ಅದಿಲ್ಲ ಇದಿಲ್ಲ ಅಂದರು. ಅಯ್ಯೋ ಹೇಳ್ತಿದ್ದೀನಲ್ವಾ, ನಾವು ಹೇಳೋದು, ನಾನು ಹೇಳಿದೆ ಅವ್ರಿಗೆ, ಇಲ್ಲ ನಾನು ಗ್ಯಾರಂಟಿ ಹೇಳ್ತೀನಿ, ನಮ್ಮದು ಬ್ಲೌಸು ನಾನು ಸ್ಟಿಚ್ ಮಾಡಿರೋದು ನನಗೆ ಗೊತ್ತಿರುತ್ತೆ, ನಾನು ಸ್ವಲ್ಪ ಲೂಸ್ ಇಟ್ಟಿರ್ತೀನಿ, ಇಲ್ಲಾಂದರೆ ನಾನು ಫಿಟ್ ಮಾಡಿ ಬ್ಲೌಸ್ಗಳ್ನ ಯಾರ್ದು ಸ್ಟಿಚ್ ಮಾಡಲ್ಲ, ನಾನು ಆ ಥರ ಬ್ಲೌಸು ಮೈ ಮೇಲೆ ಬರದ ಹಾಗೆ ನಾನು ಯಾರ್ದು ಬ್ಲೌಸ್ ಸ್ಟಿಚ್ ಮಾಡಲ್ಲ. ನಾನು ಬ್ಲೌಸು ಸ್ಟಿಚಿಂಗ್ ಮಾಡೋದು ನನಗೆ ಗೊತ್ತಿದೆ ಅಲ್ವ, ಯಾವ ಥರ ಸ್ಟಿಚ್ ಮಾಡ್ತೀನಿ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀನಿ. ಬ್ಲೌಸು ಬರದ ಹಾಗೆ ನಾನೇನು ಸ್ಟಿಚ್ ಮಾಡಿಲ್ಲ, ಇನ್ನು ಲೂಸ್ ಆಗಿರುತ್ತೆ ನನ್ನ ಬ್ಲೌಸು ಕರೆ, ಹಾಗೆ ಬರದಾರ ಹಾಗೆ ನಾನು ಸ್ಟಿಚ್ ಮಾಡಿರಲ್ಲ, ಅಷ್ಟು ಫಿಟ್ ನಾನು ಯಾರ್ದು ಸ್ಟಿಚ್ ಮಾಡಲ್ಲ ಅಂತಂದೆ. ಇಲ್ಲಮ್ಮ ನಾನು ಇನ್ನು ಸುಳ್ಳು ಹೇಳ್ತೀನ ಹಾಗೆ ಹೀಗೆ ಅಂದರು. ಸೊ ಆಯಿತು ಹಾಗಾದರೆ ಬ್ಲೌಸ್ ತೊಗೊಂಡು ಬನ್ನಿ ನೀವು ಅಂದೆ. ಆಯಿತು ಅಂತ ಅವರು ಮರುದಿನ ಬ್ಲೌಸ್ ತೊಗೊಂಡು ಬಂದರು. ತೊಗೊಂಡು ಬಂದರು. ಹಾಗೆ ನಾನು ಏನೇನು ಹೇಳಿದ್ದೆ ಫೋನಲ್ಲಿ, ನಿಮ್ಮದು ಬ್ಲೌಸ್ ಜೊತೆಗೆ ಅಳತೆ ಬ್ಲೌಸು, ನನಗೆ ಏನು ಅಳತೆಗೆ ಬ್ಲೌಸ್ ಕೊಟ್ಟಿದ್ರಲ್ವ ಅದನ್ನೂ ತೊಗೊಂಡು ಬನ್ನಿ ಅಂತ ಹೇಳಿದೆ. ಆಯಿತು ತರ್ತೀನಿ ಅಂದರು. ತರ್ತೀನಿ ಅಂದರು, ಬಂದರು. ಬಂದಮೇಲೆ ಅದನ್ನು ಬ್ಲೌಸು ನಾನು ಸ್ಟಿಚ್ ಮಾಡಿದ್ದೆ ಹಾಕ್ಕೊಳಕ್ಕೆ ಹೇಳಿದೆ. ಅದು ಖಂಡಿತವಾಗ್ಲೂ ಅದು ಬ್ಲೌಸ್ ಬರಲೇ ಇಲ್ಲ. ಅದು ಇದ್ಯಾಕೆ ಹೀಗಾಯಿತು, ನಾನು ಯಾವಾಗೆಲ್ಲ ನಂದು ಬ್ಲೌಸು ಲೂಸು ಅಂತಾರೆ, ಇದ್ಯಾಕೆ ಬರ್ತಿಲ್ಲ ಅಂತ ಹೇಳಿ ನಾನು ಏನು ಮಾಡಿದೆ, ಅಳತೆ ಬ್ಲೌಸ್ ತಂದಿದ್ದೀರಾ ಕೇಳಿದೆ. ಹಾಂ ತಂದಿದ್ದೀನಿ ಅಂದರು. ಹಾಗಾದರೆ ಅದನ್ನು ವೇರ್ ಮಾಡಿ ಎಂದೆ. ಆಯಿತು ಅಂತ ಅದನ್ನು ವೇರ್ ಮಾಡೋಕ್ಕೆ ಹೋಗ್ತಾರೆ, ಅದೇ ಬ್ಲೌಸ್ ಮೈ ಮೇಲೆ ಬರ್ತಿಲ್ಲ. ಕೇಳಿದ್ರಾ, ಆ ಬ್ಲೌಸೇ ಮೈ ಮೇಲೆ ಏರ್ತಿಲ್ಲ. ನಾನು ಹೇಳಿದೆ, ನೋಡಿ ನೀವು ಅಳತೆ ಕೊಟ್ಟಿರೋ ಬ್ಲೌಸೇ ನಿಮ್ಮ ಮೈ ಮೇಲೆ ಬರ್ತಿಲ್ಲ, ಮತ್ತು ನಂದು ಅಳತೆಗೆ ನೀವು ಅದನ್ನೇ ಕೊಡೋಣ, ನಂದು ಅಳತೆ ಸಕ ಅದೇ ಬಂದಿದೆ, ಅದ್ರಲ್ಲಿ ನಂದೇನು ತಪ್ಪಿದೆ, ನಿಮ್ಮದು ಬ್ಲೌಸ್ ಬರುತ್ತಾ ಇಲ್ವಾ ನೋಡ್ಕೊಂಡು ನೀವು ಕೊಡಬೇಕಲ್ಲ ಅಂದೆ. ಇಲ್ಲ ಇದನ್ನು ನಾನು 1 ತಿಂಗಳ ಹಿಂದೆ ನಂದು ಫ್ಯಾಮಿಲಿ ಫಂಕ್ಷನ್ ಮದುವೆಗೆ ಹಾಕ್ಕೊಂಡಿದ್ದೆ, ಇದು ನಂಗೆ ಬಂದಿತ್ತು ಅಂದರೆ, ಹಾಗಾದರೆ ಈಗ ಹೇಗೆ ಬರ್ತಿಲ್ಲ ಹಂಗಾದರೆ? ಸೊ ನೀವು ಬಾಡಿಯಲ್ಲಿ ವೇರಿಯೇಷನ್ ಆಗ್ತಿರತ್ತೆ. ಸೊ ನೀವು ನೋಡಿ, ಯಾರಿಗೆ ನೀವು ಬ್ಲೌಸ್ ಕೊಡಲಿ ನೋಡಿಕೊಂಡು ಕೊಡಬೇಕಾಗತ್ತೆ. ನೀವು ಮೊನ್ನೆ ಹಾಕಿದ್ದೆ ನಿನ್ನೆ ಹಾಕಿದ್ದೆ ಅಂದರೆ ಈ ಇದರಲ್ಲಿ ಬಾಡಿ ವೇರಿಯೇಷನ್ ಆಗ್ತಿರುತ್ತೆ, 15 ದಿನ ಹಿಂಗೆ ತಿಂಗಳಿಗೊಮ್ಮೆ ಆಗ್ತಿರತ್ತೆ. ಹೇಳಕ್ಕೆ ಬರಲ್ಲ, ಅದನ್ನು ವೇರ್ ಮಾಡಿ ಕೊಟ್ಟರೆ ಟೆನ್ಷನ್ ಇಲ್ವಲ್ಲ. ಈಗ ನೋಡಿ ನಾನು ಇದನ್ನು ರಿಪೇರಿ ಮಾಡ್ಬೇಕಂದ್ರೆ ಎಲ್ಲ ಸ್ಟಿಚ್ ಉಚ್ಚಿ ಮತ್ತೆ ರಿಪೇರಿ ಮಾಡಬೇಕು. ಇದು ನನಗೇನು ಸಂಬಂಧ ಹೇಳಿ, ನೀವು ಅಳತೆ ಕೊಟ್ಟಂಗೆ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಸೊ ಈಗ ಇದನ್ನು ನಾನು ಮತ್ತೆ ಇದನ್ನೆಲ್ಲ ನಂದು ಕೆಲಸ ಹಚ್ಚಿದ್ರಿ ನೀವು, ಯಾರಿಗೇ ಆಗಲಿ ಆ ಥರ ಬ್ಲೌಸ್ಗಳ್ನ ಕೊಟ್ಟು ಸ್ಟಿಚ್ ಮಾಡಿ ಮತ್ತೆ ಅವ್ರಿಗೊಂದು ಮಾತು ಅಂತೀರ ಅಂದರೆ ಹೆಂಗೆ? ಅದರಲ್ಲೂ ಮತ್ತೆ ನೀವು 200-200 ರೂಪಾಯಿ ಕೊಟ್ಟಿದ್ದೀರ, ಮತ್ತೆ ಅಮೌಂಟ್ ಕೊಡಲ್ಲ ಅಂತೀರ. ಸೊ ಈಗ ನೋಡಿ, ಈಗ ನಿಮ್ಮ ಬ್ಲೌಸಲ್ಲೇ ತೊಂದರೆ ಇದೆ, ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿದೆ. ಸೊ ಅವರು ಹೌದಮ್ಮ ನನ್ನದೇ ತಪ್ಪು, ಸಾರಿ ಇದನ್ನೊಂದು ಸ್ವಲ್ಪ ಸರಿ ಮಾಡಿ ಕೊಟ್ಟು ಬಿಡಮ್ಮ, ಹಾಗೆ ಈ ಅಳತೆ ಬ್ಲೌಸನ್ನು ಸರಿ ಮಾಡಿ ಕೊಡಿ ಅಂದರು. ನಾನು ಏನು ಹೇಳಿದೆ, ಏನು ಅಕ್ಕ ನೀವು, ನಾನು ಹೊಲ್ದು ಕೊಟ್ಟಿದ್ದು ಅದು ನಿಮ್ಮ ತಪ್ಪಿಂದ, ನಾನು ಅದನ್ನು ಸರಿ ಮಾಡಿಕೊಡ್ಬೇಕು, ಹಾಗೆ ನಿಮ್ಮ ಅಳತೆ ಬ್ಲೌಸ್ ಕೂಡ ಸರಿ ಮಾಡಿಕೊಡ್ಬೇಕಂದ್ರೆ ಹೆಂಗೆ ನಡೆಯುತ್ತೆ ಹೇಳಿ, ನಂದು ಸ್ಟಿಚಸ್ ಬಟ್ಟೆಗಳು ತುಂಬಾ ಇರತ್ತೆ, ನನಗೆ ಆಗಲ್ಲ ಸಿಸ್ ಅಂದೆ. ಆಗಲ್ಲ ಅಂದರೆ ನಾನು ಉಳಿದಿದ್ದ ಅಮೌಂಟು ಕೊಡೋದಿಲ್ಲ, ನೀವು ಇದನ್ನು ರಿಪೇರಿ ಮಾಡಿಕೊಟ್ರೆ ಮಾತ್ರ ಕೊಡ್ತೀನಿ ಅಂದರು. ನಾನೇನಂದೆ, ಇದೊಂದು ಸರ್ಗಿ ಹಿಡ್ದಿದ್ದೀನಿ, ನಮ್ಮದು ರೆಗ್ಯುಲರ್ ಕಸ್ಟಮರ್ ಅಂತ, ಮತ್ತೆ ಅದ್ರೊಳಗೆ 50 ರೂಪಾಯಿ ಸಹ ಬಿಟ್ಟಿದ್ದೀನಿ, ಇದನ್ನು ರಿಪೇರಿ ಮಾಡಿಕೊಟ್ಟಾಗಲೇ ಅಮೌಂಟ್ ಕೊಡ್ತೀನಿ ಅಂತೀರಾ? ಸೊ ಪರವಾಗಿಲ್ಲ ಆಯಿತು, ನಾನು ಸ್ಟಿಚ್ ಮಾಡಿರೋದು ನಾನು ರಿಪೇರಿ ಮಾಡಿಕೊಡ್ತೀನಿ, ಬಟ್ ನೀವು ಅಳತೆ ಕೊಟ್ಟಿರೋದು ನಾನು ಮಾಡಿಕೊಡಲ್ಲ, ಅದು ನಂದು ತಪ್ಪಲ್ಲ, ಇದು ಕೂಡ ನಂದು ತಪ್ಪಲ್ಲ, ಬಟ್ ನಾನು ಸ್ಟಿಚ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ನಾನು ಇದನ್ನೊಂದು ನಿಮಗೆ ರೆಡಿ ಮಾಡಿ ಕೊಡ್ತೀನಿ, ಅದನ್ನೇನು ಮಾಡಿಕೊಡಲ್ಲ, ನಮಗೀಗ ಕೈಯಲ್ಲಿ ಅಮೌಂಟ್ ಕೊಟ್ಟು ಹೋಗಬೇಕು, ಕೊಟ್ಟು ಹೋದರೆ ಮಾತ್ರ ನಾನು ಇದನ್ನು ರೆಡಿ ಮಾಡಿಕೊಡ್ತೀನಿ ಅಂದೆ. ಸೊ ಆಯಿತು ಹಾಗಾದರೆ ಇದನ್ನಾರ ರೆಡಿ ಮಾಡಿಕೊಡವ ಅಂತ ಹೇಳಿ ಬಿಟ್ಟಿ ಬೇಸ್ರ ಮೇಲೆ ಅಮೌಂಟ ಕೊಟ್ಟು ಹೋದರು. ಯಾಕೆ, ಅದು ನಾವು ಸ್ಟಿಚ್ ಮಾಡಿರೋದಲ್ವ, ಕಷ್ಟಪಟ್ಟು ನಾವು ಸ್ಟಿಚ್ ಮಾಡಿರ್ತೀವಿ, ಹಾಗೆ ಬರುತ್ತೆ ಅದು, ಬಿಟ್ಟಿ ಬೇಸ್ರ ಮೇಲೆ ಕೊಟ್ಟು ಹೋದರು ಅವರು. ಸೊ ಇಂಥ ಕಸ್ಟಮರು ಇರ್ತಾರೆ, ಇಂಥ ಕಸ್ಟಮರಿಂದ ನಾವು ಸ್ಟಿಚ್ ಮಾಡುವಂಥವ್ರದ್ದು ಒಂದು ಕಾನ್ಫಿಡೆನ್ಸ್ ಅನ್ನೋದೇ ಕಳೆದು ಹೋಗ್ಬಿಡತ್ತೆ. ಸೊ ಆದಷ್ಟು ನೀವು
ಇಂಥ ಕಸ್ಟಮರ್ಸ್ ಬಂದಾಗ ನೀವು ಕಾನ್ಫಿಡೆನ್ಸಿಂದ ಮಾತಾಡಿ. ಈ ಥರದವರು ಕುಗ್ಗಿಸ್ತಾನೆ ಇರ್ತಾರೆ. ಸೊ ಇಷ್ಟು ಹೇಳಿ ನನ್ನ ಇವತ್ತಿನ ವೀಡಿಯೋನ ಮುಗಿಸ್ತಿದ್ದೀನಿ. ಈ ವಿಡಿಯೋ ಫುಲ್ ನೋಡಿದ್ದೀರಾ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಕಮೆಂಟ್ ಮಾಡಿ, ನಿಮಗೂ ಈ ಥರ ಆಗಿದೆಯಾ ಅಂತ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಫ್ರೆಂಡ್ಸ್.